ಇರಾನ್ ಅಣ್ವಸ್ತ್ರ ಕನಸಿಗೆ ತಡೆಯೊಡ್ಡೋ ಕಾರಣಕ್ಕಾಗಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಆರಂಭಿಸಿದ್ದ ಯುದ್ಧ ಈಗ 4ನೇ ದಿನಕ್ಕೆ ಕಾಲಿಟ್ಟಿದೆ. 3 ದೇಶಗಳ ನಡುವೆ ಶುರುವಾದ ಯುದ್ಧ ಈಗ 12 ದೇಶಗಳಿಗೆ ವ್ಯಾಪಿಸಿದೆ. 4 ದಿನದ ಯುದ್ಧಕ್ಕೆ ಮಧ್ಯಪ್ರಾಚ್ಯ ಮತ್ತು ಅಕ್ಕಪಕ್ಕದ ದೇಶಗಳು ಹೊತ್ತಿ ಉರಿತಾ ಇದ್ದು ಇಡೀ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊದಲ ದಿನ ಕೇವಲ 4 ನೆಲೆ ಗುರಿಯಾಗಿ ದಾಳಿ ನಡೆಸ್ತಾ ಇದ್ದ ದೇಶಗಳು ಇದೀಗ ಪರಮಾಣು ನೆಲೆ, ರಾಯಭಾರ ಕಚೇರಿ, ತೈಲ ಸಂಸ್ಕರಣಾ ಘಟಕ, ಪ್ರಧಾನಿಗಳ ಕಚೇರಿಯನ್ನು ಗುರಿಯಾಗಿಸಿ ದಾಳಿ ಆರಂಭಿಸಿದೆ. ಇರಾನ್ ಸೇನೆ ಹಾಗೂ ಅದರ ಬೆಂಬಲಿತ ಬಂಡುಕೋರರೇ 9 ದೇಶಗಳ ಮೇಲೆ ದಾಳಿಗಿಳಿದಿದ್ದಾರೆ. ಇರಾನ್ ಅಣ್ವಸ್ತ್ರ ತಯಾರಿಗೆ ತಡೆಯೊಡ್ಡಿರುವ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಈ ಯುದ್ಧ 4 ವಾರಗಳ ಕಾಲ ಮುಂದುವರಿಬಹುದು ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಮುಂದಿನ 1 ತಿಂಗಳ ಕಾಲ ಜಗತ್ತು ಮತ್ತೊಂದು ಭೀಕರ ಯುದ್ಧಕ್ಕೆ ಸಾಕ್ಷಿಯಾಗಲಿದೆ. ಇಷ್ಟು ದಿನ ಇಸ್ರೇಲ್, ಸೌದಿ, ಯುಎಇ, ಕುವೈತ್, ಬಹ್ರೇನ್, ಕತಾರ್ ದೇಶಗಳಿಗೆ ಸೀಮಿತ ಆಗಿದ್ದ ಈ ಸಂಘರ್ಷ ಇದೀಗ ಲೆಬನಾನ್, ಸೈಪ್ರಸ್ ಸೇರಿ ಒಟ್ಟಾರೆ 12 ದೇಶಗಳಿಗೆ ಹಬ್ಬಿದೆ. ಸೈಪ್ರಸ್ನಲ್ಲಿರೋ ಬ್ರಿಟನ್ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಗೆ ಯತ್ನಿಸಿದ್ದು, ಇದರ ಬೆನ್ನಲ್ಲೇ ಫ್ರಾನ್ಸ್, ಬ್ರಿಟನ್, ಜರ್ಮನಿ ಅಂತ ನ್ಯಾಟೋ ರಾಷ್ಟ್ರಗಳು ಇದೀಗ ಅಮೆರಿಕ, ಇಸ್ರೇಲ್ ಬೆನ್ನಿಗೆ ನಿಲ್ಲೋಕೆ ಮುಂದಾಗಿವೆ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಸಾವಿನ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಬಾಂಬ್ ಬೀಳೋ ಕೊನೆ ಕ್ಷಣದ ಸಿಸಿಟಿವಿ ವಿಡಿಯೋ ರಿವೀಲ್ ಆಗಿದೆ. ಇರಾನ್ ಸೇನಾಧಿಕಾರಿಗಳು ಸ್ಥಳದಲ್ಲೇ ಸತ್ತ ಭಯಾನಕ ದೃಶ್ಯಗಳು ಈ ವಿಡಿಯೋದಲ್ಲಿದೆ. ಖಮೇನಿ ಟೆಹರಾನ್ ಕಟ್ಟಡದ ಬಂಕರ್ನಲ್ಲಿ ಕುಟುಂಬದ ಜೊತೆಗೆ ಇದ್ದಾಗ ಬಹುಮಹಡಿ ಕಟ್ಟಡದಲ್ಲಿ ಇರಾನ್ ಸೇನೆ ಎಲ್ಲವನ್ನ ಮಾನಿಟರ್ ಮಾಡಿತ್ತು. ಇದೇ ವೇಳೆ ಅಮೆರಿಕ, ಇಸ್ರೇಲ್ ಹಾಕಿದ ಬಾಂಬ್ ಸ್ಫೋಟ ಆಗಿದೆ. ಇದೀಗ ಖಮೇನಿ ಕೊನೆ ಕ್ಷಣದ ವಿಡಿಯೋ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋ ಹರಿದಾಡ್ತಾ ಇದೆ. ಹೆಜ್ಬೊಲಾದ ಗುಪ್ತಚರ ಮುಖ್ಯಸ್ಥ ಹುಸೇನ್ ಮಕ್ಲೇಡ್ ದುರ್ಮರಣ ಹೊಂದಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ಮೇಲೆ ಘೋರ ದಾಳಿ ಮಾಡೋದಾಗಿ ಇರಾನ್ ಎಚ್ಚರಿಕೆ ಕೊಟ್ಟಿದೆ. 500 ಇಸ್ರೇಲ್ ಜಾಗಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ದಾಳಿ ಮಾಡೋದಾಗಿ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ಗಳು ದಾಳಿಯ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಸ್ರೇಲ್ನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಸೈರನ್ಗಳು ಮೊಳಗ್ತಾ ಇವೆ. ಇನ್ನು ಮುಂದಿನ 24 ಗಂಟೆಗಳಲ್ಲಿ ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸೋ ಸಾಮರ್ಥ್ಯ ಕುಸಿಯುತ್ತೆ ಅಂತ ಇಸ್ರೇಲ್ನ 2 ಅಧಿಕಾರಿಗಳು ಹೇಳಿದ್ದಾರೆ. ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಗಳು ತೀವ್ರಗೊಳ್ತಾ ಇದ್ದಂತೆ ಇರಾನಿನ ಕ್ಷಿಪಣಿ ಉಡಾವಣೆ ಕೂಡ ಇವತ್ತು ರಾತ್ರಿಯ ವೇಳೆಗೆ ಕಡಿಮೆ ಆಗೋ ನಿರೀಕ್ಷೆ ಇದೆ ಅಂತ ಇಸ್ರೇಲ್ ಹೇಳಿದೆ. ಅಲ್ಲದೆ ಇರಾನ್ ಬಳಿ ಕಡಿಮೆ ಸ್ಫೋಟಕಗಳಿವೆ. ಯುದ್ಧದ ಮೊದಲ 3 ದಿನಗಳಲ್ಲಿ 1200ಕ್ಕೂ ಹೆಚ್ಚು ಗುರಿಗಳನ್ನು ಹೊಡೆದುರುಳಿಸಲಾಗುತ್ತೆ. ಇದು ಹೆಚ್ಚಾಗುವ ಸಾಧ್ಯತೆ ಇವತ್ತು ಜಾಸ್ತಿ ಇದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿಯಾಗಿ ಇರಾನ್ ಕೂಡ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದು ಸೌದಿ ಅರೇಬಿಯಾದ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಸೌದಿ ಅರೇಬಿಯಾದ ರಾಜ್ ತನುರಾದಲ್ಲಿರುವ ಪ್ರಮುಖ ಇಂಧನ ಕೇಂದ್ರವಾಗಿದ್ದು ಭೀಕರ ದಾಳಿಗೆ ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿದಿದೆ. ಅಮೆರಿಕ ರಾಯಭಾರ ಕಚೇರಿ ಮೇಲೂ ಇರಾನ್ ದಾಳಿ ಮಾಡಿದೆ. ಕುವೈತ್ನಲ್ಲಿರುವ ಕಚೇರಿ ಮೇಲೆ ಶಹೀದ್ 136 ಡ್ರೋನ್ಗಳ ಮೂಲಕ ದಾಳಿ ಮಾಡಿರೋ ಶಂಕೆ ಇದ್ದು ದಾಳಿಯಿಂದಾಗಿ ಕಚೇರಿ ಧ್ವಂಸವಾಗಿದೆ. ಅಲ್ಲದೆ ಕುವೈತ್ ನಾಗರಿಕರಿಗೆ ಎಚ್ಚರದಿಂದ ಇರುವಂತೆ ಸೂಚನೆ ಕೊಡಲಾಗಿದೆ. ಖಮೇನಿ ಹತ್ಯೆಯ ಪ್ರತೀಕಾರಕ್ಕೆ ಇರಾನ್ ಮುಂದಾಗಿದ್ದು ಇಸ್ರೇಲ್ ಸೇರಿ ಅಮೆರಿಕ ವಾಯುನೆಲೆ ಮೇಲೆ ದಾಳಿ ನಡೆಸ್ತಾ ಇದೆ. ಕುವೈತ್ನ ಅಮೆರಿಕ ಸೇನಾ ನೆಲೆ ಮೇಲೆ ದಾಳಿ ಮಾಡಿದೆ. ಇದರ ಜೊತೆಗೆ ಜೆರುಸಲೆಂ, ಅಬುದಾಬಿ, ಮನಾಮ್, ದುಬೈ ಮೇಲೂ ದಾಳಿ ಮಾಡಿದ್ದು ದೋಹಾದಲ್ಲಿ ಪ್ರಬಲ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಕುವೈತ್ನಲ್ಲಿ F-15 ವಿಮಾನವನ್ನ ಇರಾನ್ ಹೊಡೆದುರುಳಿಸಿದ್ದು ಪೈಲಟ್ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಂದ್ ಕಡೆ R-15 ವಿಮಾನ ಬೆಂಕಿ ಹೊತ್ಕೊಂಡು ನೆಲಕ್ಕುರುಳ್ತಾ ಇದ್ರೆ ಮತ್ತೊಂದು ಕಡೆ ಪ್ಯಾರಾಶೂಟ್ ಮೂಲಕ ಪೈಲಟ್ ಜಿಗಿದು ಪ್ರಾಣ ಉಳಿಸಿಕೊಂಡಿದ್ದಾನೆ. ಈ 2 ದೃಶ್ಯಗಳು ಸ್ಥಳೀಯರ ಮೊಬೈಲ್ಗಳಲ್ಲಿ ಸೆರೆಯಾಗಿದೆ. شوف 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 يا واحد شوف هذا المسير يا رب. ಇಸ್ರೇಲ್ ಪಡೆ ಇರಾನ್ನ ಟೆಹರಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಇಸ್ರೇಲ್ನ ಉನ್ನತ ಗುಪ್ತಚರ ಅಧಿಕಾರಿಗಳನ್ನು ಹತ್ಯೆ ಮಾಡಿತ್ತು. ಈಗ ಇದರ ಪ್ರತೀಕಾರವಾಗಿ ಇಸ್ರೇಲ್ನ ಟೆಲ್ ಅವೀವ್ ಮೇಲೆ ಇರಾನ್ 10ನೇ ಕ್ಷಿಪಣಿಯನ್ನ ಹಾರಿಸಿದೆ. ಅಮೆರಿಕ ಬೆಂಬಲಕ್ಕೆ ನಿಂತು ದಾಳಿ ಮಾಡ್ತಾ ಇರುವ ಇಸ್ರೇಲ್ನ ಪ್ರಧಾನಿ ನೆತನ್ಯಾಹುರನ್ನ ಇರಾನ್ ನೇರ ಟಾರ್ಗೆಟ್ ಮಾಡಿದೆ. ಟೆಲ್ ಅವೀವ್ ನಗರದಲ್ಲಿರೋ ನೆತನ್ಯಾಹು ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಲಾಗಿದೆ ಅಂತ ಇರಾನ್ ಅಧಿಕಾರಿಗಳು ಹೇಳಿದ್ದಾರೆ.
ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಯುದ್ಧದಲ್ಲಿ 3 ಭಾರತೀಯರು ಮೃತಪಟ್ಟಿದ್ದಾರೆ, 25 ಭಾರತೀಯರು ಗಾಯಗೊಂಡಿದ್ದಾರೆ. ಒಮಾನ್ ಕೊಲ್ಲಿಯ ಮಾರ್ಷಲ್ ದ್ವೀಪದ ಬಳಿ ನಡೆದ ಸ್ಫೋಟದ ವೇಳೆ ಈ ದುರ್ಘಟನೆ ನಡೆದಿದೆ. ಇನ್ನು MKD VYOM ಹೆಸರಿನ ದೋಣಿಯಲ್ಲಿದ್ದ ಭಾರತೀಯರು ಸಾವನ್ನಪ್ಪಿದ್ದು ಮೃತರ ಹೆಸರು ವಿಳಾಸ ಇನ್ನೂ ಪತ್ತೆ ಆಗಿಲ್ಲ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಮುಗಿಬಿದ್ದಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸಂಘರ್ಷ ಜೋರಾಗಿದೆ. ಒಮನ್ ಕರಾವಳಿಯಲ್ಲಿ ತೈಲ ಟ್ಯಾಂಕರ್ ಒಂದರ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಸಾವನ್ನಪ್ಪಿದ್ದಾರೆ. ಸಿಬ್ಬಂದಿಯ ಸಾವಿಗೆ ಭಾರತದ ರಾಯಭಾರ ಕಚೇರಿ ಸಂತಾಪ ವ್ಯಕ್ತಪಡಿಸಿದೆ. ಭಾರತೀಯರನ್ನ ಶೀಘ್ರ ವಾಪಸ್ ಕರೆಸಿಕೊಳ್ಳೋಕೆ ಕೈಗೊಂಡಿದ್ದು ಒಮನ್ ಅಧಿಕಾರಿಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ. ಈ ಮಧ್ಯೆ ಮಸ್ಕತ್ ಬಳಿ ತೈಲ ಟ್ಯಾಂಕರ್ ಮೇಲಿನ ಇರಾನ್ ದಾಳಿಯಲ್ಲಿ 4 ಭಾರತೀಯರಿಗೂ ಗಾಯಗಳಾಗಿವೆ. ಐಲ್ಯಾಂಡ್ಸ್ ಧ್ವಜ ಹೊಂದಿದ MKD ವ್ಯೋಮ್ ಎಂಬ ತೈಲ ಟ್ಯಾಂಕರ್ ಮೇಲೆ ಇರಾನ್ ದಾಳಿ ಮಾಡಿದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಗ್ಗೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಹಾಗೂ ಜೋರ್ಡಾನ್ನ ರಾಜ ಅಬ್ದುಲ್ಲಾ ಜೊತೆ ಪ್ರಧಾನಿ ಮೋದಿ ನಿನ್ನೆ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಪೋಸ್ಟ್ ಮಾಡಿದ್ದು, ಸೌದಿ ಅರೇಬಿಯಾ ಮೇಲೆ ನಡೆದಿರುವ ದಾಳಿಯನ್ನ ಭಾರತ ಖಂಡಿಸುತ್ತೆ, ಶಾಂತಿ ಸ್ಥಾಪನೆಗೆ ಭಾರತ ಆಗ್ರಹಿಸುತ್ತೆ, ಸೌದಿ ಅರೇಬಿಯಾದಲ್ಲಿ ಹಾಗೂ ಜೋರ್ಡಾನ್ನಲ್ಲಿರುವ ಭಾರತೀಯರನ್ನ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇರೋದಕ್ಕೆ ನಾನು ಸರ್ಕಾರವನ್ನ ಅಭಿನಂದಿಸ್ತೀನಿ ಅಂತ ಹೇಳಿದ್ರು. ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ದು, ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ವಿಮಾನ ಹಾರಾಟ ಸ್ಥಗಿತ ಮಾಡಲಾಗಿತ್ತು. ಇದೀಗ ಯುದ್ಧದ ವಾತಾವರಣದ ನಡುವೆಯೇ ಅಬುಧಾಬಿಯಿಂದ ಬೆಂಗಳೂರಿಗೆ ವಿಮಾನ ಆಗಮಿಸಿದೆ. 100ಕ್ಕೂ ಹೆಚ್ಚು ಕನ್ನಡಿಗರು ತಾಯ್ನಾಡಿಗೆ ವಾಪಸ್ಸಾಗಿದ್ದು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ. First of all, thank you for all the friends and family whoever had shown the concern and wished that I should come safely. Not only me, all the Indians. Once we got stuck in Abu Dhabi airport. Okay. It was very scary and also exciting. The airlines moved us to a 5-star hotel. So, and there were so many explosions happening around that hotel. It was pretty scary. So we're finally happy that we are back in India. We landed in India. I was so scared until the flight landed as well. So yeah. No, airport situation. Okay, it was peaceful, but they had shut down the airspace for precautionary measures. So today Etihad arranged for another flight and we got back. ಇರಾನ್ ದಾಳಿಯಿಂದ ದುಬೈನಲ್ಲಿ ಸ್ಥಗಿತವಾಗಿದ್ದ ವಿಮಾನ ಹಾರಾಟ ಪುನರ್ ಆರಂಭ ಆಗಿದೆ. ದುಬೈ ಏರ್ಪೋರ್ಟ್ಗಳಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು ಹಂತ ಹಂತವಾಗಿ ವಿಮಾನ ಹಾರಾಟ ಶುರು ಆಗಿದೆ. ಅಬುಧಾಬಿ, ದುಬೈನಿಂದ ವಿಮಾನ ಹಾರಾಟ ಆರಂಭ ಆಗಿದೆ. ದುಬೈನಿಂದ ಇನ್ನೊಂದು ವಿಮಾನದಲ್ಲಿ ಬೆಂಗಳೂರಿಗೆ ಜನ ಬಂದಿಳಿದಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇನ್ನು ದುಬೈನಲ್ಲಿ ಸಿಲುಕಿದ ಬಗ್ಗೆ MLC ಭೋಜೇಗೌಡ ಮಾತನಾಡಿದ್ದು, ದಕ್ಷಿಣ ಆಫ್ರಿಕಾದಿಂದ ನಾನು ದುಬೈ ಮೂಲಕ ಬರಬೇಕಾಗಿತ್ತು, ಫ್ಲೈಟ್ ಡಿಲೇ ಆಗ್ತಾ ಇತ್ತು. ಯಾಕೆ ಅಂತ ಕೇಳಿದಾಗ ಅಬುಧಾಬಿಯಲ್ಲಿ ಬಾಂಬಿಂಗ್ ಆಗ್ತಾ ಇದೆ ಅಂತ ಹೇಳಿದ್ರು. ನಂದು ದುಬೈ ವೀಸಾ ಇರಲಿಲ್ಲ. ಆ ಹೋಟೆಲ್ ಅಕ್ಕಪಕ್ಕದಲ್ಲಿ ಬಾಂಬಿಂಗ್ ಆಗ್ತಾ ಇತ್ತು. ಮರುದಿನ ನಮ್ಮನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಿದ್ರು. ದುಬೈನ ಹಲವು ಕಡೆಗಳಲ್ಲಿ ಬಾಂಬಿಂಗ್ ಆಗ್ತಾ ಇದೆ. ಅಲ್ಲಿ ಯುದ್ಧದ ವಾತಾವರಣ ಹೆಚ್ಚಾಗ್ತಾ ಇದೆ. ಇಷ್ಟು ಬೇಗ ವಾಪಸ್ ಆಗ್ತೀನಿ ನಾನು ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಕಟ್ ಡೌನ್ ಮಾಡಿ ನಾನು ಬೇಗ ಬರಬೇಕಂತೇಳಿ ವಯಾ ದುಬೈ ನಾನು ಫ್ಲೈಟ್ ತಗೊಂಡೆ ಜಾನ್ಸ್ಬರ್ಗಿಂದ. ದುಬೈ ಬಂದ ಮೇಲೆ ಗೊತ್ತಾಯಿತು ಈ ಥರ ಪರಿಸ್ಥಿತಿಯಿಂದ. ಆಮೇಲೆ ನನಗೇನು ಆವಾಗಲೂ ಗೊತ್ತಿರಲಿಲ್ಲ. ನಾನು ಇಳಿದವನೇ ಟ್ರಾನ್ಸಿಟ್ ಫ್ಲೈಟಲ್ಲಿ ಎಮಿರೇಟ್ಸಲ್ಲಿ ಇಳಿದು ಸೀದಾ ಮತ್ತೆ ಇನ್ನೊಂದು ಎಮಿರೇಟ್ಸು ಬೆಂಗಳೂರಿಗೆ ಬರೋ ಎಮಿರೇಟ್ಸಲ್ಲಿ ಫ್ಲೈಟಿಗೆ ಕೂರಿಸಿದ್ರು. ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟರು, ಕೂರಿಸಿದ್ರು. ಅಲ್ಲಿ ಒಳಗೆ ಕೂತ ಮೇಲೆ ನಮಗೆ ಯಾಕೆ ಹೊರಡ್ತಾ ಇಲ್ಲ, 1 hour ಡಿಲೇ ಆಯಿತು. ಹಾಫ್ ಆನ್ ಅವರ್ ಅಂದರು, 1.5 hour, 2 hours ನಮಗೆ ಇದರಲ್ಲಿ ಕೂರಿಸಿದ್ರು. ಫ್ಲೈಟಲ್ಲಿ ಕೂರಿಸ್ಬಿಟ್ಟು ಕಡೆಗೆ ಹೇಳಿದರು, ಬಿಕಾಸ್ ಆಫ್ ಅಬುಧಾಬಿಗೆ ಬಾಂಬ್ ಹಾಕಿದ್ರೆ ಅಬುಧಾಬಿ ಮೇಲೆ ನಾವು ಹೋಗಬೇಕು, ರೂಟ್ ಸಿಗ್ತಾ ಇಲ್ಲ, ಆಲ್ ಆಫ್ ದೆಮ್ ಗೆಟ್ ಡೌನ್ ಫ್ರಮ್ ದಿ ಫ್ಲೈಟ್ ಅಂದರು. ನಮಗೆ ಫ್ಲೈಟಿಂದ ಇಳಿಸಿದರು. ಫ್ಲೈಟಿಂದ ಇಳಿಸಿದರೆ ವಿತಿನ್ ಹಾಫ್ ಆನ್ ಅವರ್ ಆಲ್ ಫ್ಲೈಟ್ಸು ಏನು ಒಂದು 250 ಫ್ಲೈಟ್ ಒಟ್ಟಿಗೆ ಕ್ಯಾನ್ಸಲ್ ಮಾಡಿದರು. ಒಟ್ಟಿಗೆ ಕ್ಯಾನ್ಸಲ್ ಮಾಡಿ ಮೆಶ್ ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧ ನಡೀತಾ ಇದ್ದು ವಿಮಾನಯಾನ ಸ್ಥಗಿತಗೊಳಿಸಲಾಗಿದೆ. ಬೆಂಗಳೂರಿಂದ ಒಟ್ಟು 72 ವಿಮಾನಗಳ ಹಾರಾಟ ಸ್ಥಗಿತ ಆಗಿದೆ. ಇನ್ನು ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೊರಡಬೇಕಾಗಿದ್ದ 33 ವಿಮಾನ ಹಾಗೂ ವಿದೇಶಗಳಿಂದ
KIALಗೆ ಬರಬೇಕಾಗಿದ್ದ 39 ವಿಮಾನಗಳು ಕ್ಯಾನ್ಸಲ್ ಆಗಿವೆ. ಒಟ್ಟಿನಲ್ಲಿ ಭಾರತದಿಂದ ಒಟ್ಟು 357 ವಿಮಾನಗಳ ಹಾರಾಟ ರದ್ದಾಗಿದೆ. ಪ್ರವಾಸಕ್ಕೆ ತೆರಳಿ ದುಬೈನಲ್ಲೇ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಸಿಲುಕಾಕೊಂಡಿದ್ದಾರೆ. ದುಬೈನಲ್ಲಿ ಸೇಫ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ವಿಡಿಯೋ ಮೂಲಕ ಮಾಹಿತಿ ಹಂಚಿಕೊಂಡಿರೋ ಶಾಸಕ ಭರತ್ ರೆಡ್ಡಿ, ನಮ್ಮ ಹಿತೈಷಿಗಳು ಸ್ನೇಹಿತರು ಸಾವಿರಾರು ಸಂಖ್ಯೆಯಲ್ಲಿ ಕರೆ ಮಾಡ್ತಾ ಇದ್ದಾರೆ. ಯಾರೂ ಆತಂಕಕ್ಕೊಳಗಾಗೋದು ಬೇಡ, ನಾನು ಸುರಕ್ಷಿತವಾಗಿದ್ದೀನಿ. ಬಳ್ಳಾರಿಯಿಂದ 35 ಜನ ದುಬೈ ಪ್ರವಾಸಕ್ಕೆ ಬಂದಿದ್ವಿ, ಅವರೆಲ್ಲರೂ ಸುರಕ್ಷಿತವಾಗಿದ್ದಾರೆ. ವಿಮಾನ ಹಾರಾಟ ಆರಂಭ ಆದ ಕೂಡಲೇ ತಾಯ್ನಾಡಿಗೆ ವಾಪಸ್ ಆಗ್ತೀವಿ ಅಂತ ಹೇಳಿದ್ದಾರೆ. ದುಬೈನ ಅಬುದಾಬಿಯಲ್ಲಿ ತುಮಕೂರು ಮೂಲದ ಯುವಕ ಶಶಿಕುಮಾರ್ ಸಿಕ್ಕಾಕೊಂಡಿದ್ದಾರೆ. ಕಳೆದ 5-6 ವರ್ಷದಿಂದ ದುಬೈನಲ್ಲೇ ಶಶಿಕುಮಾರ್ ಇದ್ರು. ದುಬೈನ ಪರಿಸ್ಥಿತಿ ಗೊತ್ತಾಗ್ತಾ ಇದ್ದಂತೆ ತಂದೆ ಮಹದೇವಯ್ಯ ಹಾಗೂ ಪತ್ನಿ ಗಗನಾ ಶಶಿಕುಮಾರ್ಗೆ ವಿಡಿಯೋ ಕಾಲ್ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಶಶಿಕುಮಾರ್ ಯುದ್ಧದ ಭೀತಿ ಇಲ್ಲ, ಆತಂಕ ಪಡಬೇಡಿ ಅಂತ ಕುಟುಂಬಸ್ಥರಿಗೆ ಧೈರ್ಯ ಹೇಳಿದ್ದಾರೆ. ಇದೇ ವಿಚಾರವಾಗಿ ನ್ಯೂಸ್ 18 ಜೊತೆ ಶಶಿಕುಮಾರ್ ಪತ್ನಿ ಹಾಗೂ ತಂದೆ ಮಾತಾಡಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಬಿಸಿ ಬಹ್ರೇನ್ಗೂ ತಟ್ಟಿದೆ. ಹೀಗಾಗಿ ಮೈಸೂರು ಜಿಲ್ಲೆಯರಾಗಿರುವ ಲಿಂಗರಾಜು ಬಹ್ರೇನ್ನಲ್ಲೇ ಸಿಕ್ಕಾಕೊಂಡಿದ್ದಾರೆ. ನಮಗೆ ರಕ್ಷಣೆ ಕೊಡಿ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ಪ್ರಧಾನಿ ಮೋದಿಗೆ ಮನವಿ ಮಾಡಿದ್ದಾರೆ. ಅಬುದಾಬಿಯಲ್ಲಿ GBMT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರುವ ಬೆಳಗಾವಿ ನಿವಾಸಿ ಯೋಗೇಶ್, ಇಲ್ಲಿ ಸದ್ಯಕ್ಕೆ ಯಾವುದೇ ಭಯದ ವಾತಾವರಣ ಇಲ್ಲ, ಸುರಕ್ಷಿತವಾಗಿದ್ದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಥಣಿಯಿಂದ ಟ್ರಿಪ್ ಹೋಗಿದ್ದ ಯುವಕರು ದುಬೈನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಹಿನ್ನೆಲೆ ನಮ್ಮನ್ನ ರಕ್ಷಣೆ ಮಾಡಿ ಅಂತ ವಿಡಿಯೋ ಮಾಡಿ ಯುವಕರು ಮನವಿ ಮಾಡಿದ್ದಾರೆ. ಅಥಣಿ ತಾಲೂಕಿನ ಶಶಿಕಾಂತ್, ವಿಶಾಲ್, ಪರಶುರಾಮ್ ಅನ್ನೋರು ದುಬೈನಲ್ಲಿ ಲಾಕ್ ಆಗಿದ್ದು ನಮ್ಮನ್ನ ಬೆಂಗಳೂರಿಗೆ ತಲುಪಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಹಾಗೂ ಶಾಸಕ ಸವದಿಗೆ ಮನವಿ ಮಾಡಿದ್ದಾರೆ. ಇನ್ನು ದುಬೈನಲ್ಲಿ ಸಿಲುಕಿರುವ ಅಥಣಿಯ ಶಶಿಕಾಂತ್, ಸುಭಾಷ್ ದೊಡ್ಡಣ್ಣನವರ್ ಎನ್ನುವವರಿಗೆ ವಿಡಿಯೋ ಕರೆ ಮಾಡಿ ಶಾಸಕ ಲಕ್ಷ್ಮಣ ಸವದಿ ಧೈರ್ಯ ತುಂಬಿದ್ದಾರೆ. ನಮ್ಮ ಸರ್ಕಾರ ನಿನ್ನ ಜೊತೆಗೆ ನಿಲ್ಲುತ್ತೆ, ಯಾವುದಕ್ಕೂ ಎದೆಗುಂದೋದು ಬೇಡ, ಎಲ್ಲಾ ವ್ಯವಸ್ಥೆ ಈಗಲೇ ಮಾಡಲಾಗುತ್ತಾ ಇದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದ್ದು ಆತಂಕದ ವಾತಾವರಣ ಮನೆ ಮಾಡಿದೆ. ಗಂಗಾವತಿ ತಾಲೂಕಿನ ರಾಂಪುರ ಯುವಕ ಕಳೆದ 3 ವರ್ಷದಿಂದ ಕುವೈತ್ನಲ್ಲಿ ಪಿಜ್ಜಾ ತಯಾರಕ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದೀಗ ಯುದ್ಧ ನಡೀತಾ ಇದ್ದು ವಾಪಸ್ ಬರೋಕಾಗದೆ ರವೀಂದ್ರನಾಥ್ ಪವಾರ್ ಕುವೈತಲ್ಲೇ ಸಿಕ್ಕಾಕೊಂಡಿದ್ದಾರೆ. ಭಾರತಕ್ಕೆ ವಾಪಸ್ ಬರೋಕೆ ಸಹಾಯಕ್ಕೆ ಜಿಲ್ಲಾಡಳಿತಕ್ಕೆ ರವೀಂದ್ರನಾಥ್ ಕೋರಿದ್ದಾರೆ. ಮಧ್ಯ ಪ್ರಾಂತ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕನ್ನಡಿಗರನ್ನ ರಕ್ಷಿಸುವಂತೆ ಪ್ರಧಾನಿ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ನಮ್ಮ ರಾಯಭಾರಿ ಕಚೇರಿಗಳು ಭಾರತೀಯರ ಮೇಲೆ ನಿಗಾ ಇಡಬೇಕು, ಜೊತೆಗೆ ಸುರಕ್ಷತೆಯ ಮಾರ್ಗದರ್ಶನ ಕೊಡಬೇಕು. ಭಾರತೀಯರನ್ನ ವಾಪಸ್ ಕರೆತರೋಕೆ ವಿಶೇಷ ವಿಮಾನಗಳ ವ್ಯವಸ್ಥೆ ಆಗಬೇಕು. ವಿದೇಶಾಂಗ ವಿಮಾನಯಾನ ಸಚಿವಾಲಯ ರಾಜ್ಯ ಸರ್ಕಾರಗಳ ನಡುವೆ ಸಮನ್ವಯತೆಗಾಗಿ ಟಾಸ್ಕ್ ಫೋರ್ಸ್ ರಚಿಸಬೇಕು. ಸಂಕಷ್ಟದಲ್ಲಿರೋ ಕನ್ನಡಿಗರ ಬಗ್ಗೆ ಅವರ ಕುಟುಂಬಗಳಿಗೆ ಮಾಹಿತಿ ಕೊಡೋಕೆ ಡಿಜಿಟಲ್ ಮೆಕ್ಯಾನಿಸಂ ವ್ಯವಸ್ಥೆ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಉದ್ಯೋಗ ಹಾಗೂ ವಿವಿಧ ಕಾರಣಗಳಿಗಾಗಿ ದುಬೈಗೆ ತೆರಳಿ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರನ್ನ ಸುರಕ್ಷಿತವಾಗಿ ತಾಯ್ನಾಡಿಗೆ ಕರೆತರೋಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ನಡೆಸಲಾಗಿದ್ದು ಶೀಘ್ರವೇ ಎಲ್ಲರನ್ನ ಕರೆತರೋಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ತುಮಕೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದುಬೈನಲ್ಲಿರೋ ಕನ್ನಡಿಗರ ರಕ್ಷಣೆ ಕುರಿತು ವಿದೇಶಾಂಗ ಸಚಿವಾಲಯದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದೀವಿ. ತಾಂತ್ರಿಕ ಮತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪೂರೈಸಿ ಎಲ್ಲರನ್ನ ಸುರಕ್ಷಿತವಾಗಿ ಕರೆತರಲಾಗುತ್ತೆ. ಸಂಕಷ್ಟದಲ್ಲಿರೋ ಕನ್ನಡಿಗರ ಕುಟುಂಬಸ್ಥರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಬೆಳಗಾವಿಯ ಮುಸ್ಲಿಂ ಮುಖಂಡರು ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಅಲ್ಲದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಭಾವಚಿತ್ರವನ್ನು ತುಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯ ಅಂಜುಮನ್ ಕಾಲೇಜು ಆವರಣದಲ್ಲಿ ಕೈಗೆ ಕಪ್ಪುಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಮುಸ್ಲಿಂ ಮುಖಂಡರು ಖಮೇನಿ ಪರ ಘೋಷಣೆ ಕೂಗಿದರು. ಇವತ್ತು ರಕ್ತ ಚಂದ್ರಗ್ರಹಣ ಸಂಭವಿಸಿರುವುದರಿಂದ ಗ್ರಹಣ ಸಮಯದಲ್ಲಿ ರಾಜ್ಯದ ಬಹುತೇಕ ದೇವಾಲಯಗಳಲ್ಲಿ ದರ್ಶನದ ಅವಧಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆಯ ಹುಲಿಗಿ ಶ್ರೀ ಹುಲಿಗಮ್ಮ ದೇವಿಯ ದರ್ಶನ ಮಧ್ಯಾಹ್ನ 12ರಿಂದ ಸಂಜೆ 7ರವರೆಗೂ ಇರೋದಿಲ್ಲ. ಇತ ಗಂಗಾವತಿ ತಾಲೂಕಿನ ಅಂಜನಾದ್ರಿಯಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 7ರ ತನಕ ದರ್ಶನ ಇರೋದಿಲ್ಲ. ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಗ್ರಹಣ ಆಚರಣೆ ಹಿನ್ನೆಲೆ ನಮ್ಮ ಭಾಗದಲ್ಲಿ ಸೂರ್ಯಾಸ್ತ ಸಮಯ 6:19ರಿಂದ 6:47ರವರೆಗೆ ಈ ವೇಳೆಗೆ ಮಾತ್ರ ಗ್ರಹಣ ಗೋಚರ. ಕೇವಲ 8 ನಿಮಿಷ ಮಾತ್ರ ಗೋಚರ ಆಗುತ್ತೆ ಅಂತ ದಿವಾಣರಾದ ಡಾಕ್ಟರ್ ಉದಯ ಸರಳಾತ್ತ ರಾಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ.
ಇತ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ದೇವರ ದರ್ಶನ ಸಮಯದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 1:15ಗೆ ಮಾತ್ರ ದೇವರ ದರ್ಶನಕ್ಕೆ ಅವಕಾಶ ಕೊಡಲಾಗಿದ್ದು ನಂತರ ಬಾಗಿಲು ಮುಚ್ಚಲಾಗುತ್ತೆ ಅಂತ ದೇವಸ್ಥಾನದವರು ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದಲ್ಲೂ ಇವತ್ತು ಪೂಜಾ ಸಮಯದಲ್ಲಿ ವ್ಯತ್ಯಾಸ ಇರಲಿದೆ. ಇನ್ನು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಗ್ರಹಣ ಕಾಲದಲ್ಲೂ ತೆರೆದಿರುತ್ತೆ. ಈ ವೇಳೆ ಮೂಕಾಂಬಿಕಾ ದೇವಿಗೆ ವಿಶೇಷ ಪೂಜೆಗಳು ನಡೀತಾ ಇರುತ್ತವೆ. ಗ್ರಹಣ ಮುಗಿದ ನಂತರ ಕೆಲಕಾಲ ದೇವಾಲಯ ಮುಚ್ಚಲಾಗುತ್ತೆ. ಬಳಿಕ ರಾತ್ರಿ ಪೂಜೆ ಎಂದಿನಂತೆ ನಡೆಯಲಿದ್ದು ಕೊಲ್ಲೂರು ದೇವಾಲಯದಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಎಂದಿನಂತೆ ಊಟ ಕೂಡ ಇರುತ್ತೆ. ಇವತ್ತು ರಕ್ತ ಚಂದ್ರಗ್ರಹಣ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲೂ ದೇವಿ ದರ್ಶನದ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಗ್ರಹಣ ಹಿನ್ನೆಲೆ ಮಧ್ಯಾಹ್ನ 3ರಿಂದ 8:15ವರೆಗೆ ಭಕ್ತರಿಗೆ ತಾಯಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಗ್ರಹಣದ ಸಮಯದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಅಭಿಷೇಕ ಮತ್ತು ಪೂಜೆ ಸಲ್ಲಿಸಲಾಗುತ್ತೆ. ಗ್ರಹಣದ ನಂತರ ದೇವಸ್ಥಾನ ಶುದ್ಧಿ ಕಾರ್ಯ ಮಾಡಿ ಬಳಿಕ ಎಂದಿನಂತೆ ಭಕ್ತರ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. ಇನ್ನು ಗ್ರಹಣದ ಸಮಯದಲ್ಲಿ ಬೆಂಗಳೂರಿನ ಅಣ್ಣಮ್ಮ ದೇಗುಲ ಕ್ಲೋಸ್ ಆಗುತ್ತೆ. ಬೆಳಗ್ಗೆಯಿಂದ ದೇವಿಗೆ ಎಂದಿನಂತೆ ಪೂಜೆ ಮಾಡಲಾಗುತ್ತೆ. ಮಧ್ಯಾಹ್ನ 12 ಗಂಟೆಗೆ ದರ್ಬೆ ಹಾಕಿ ದೇಗುಲದ ಬಾಗಿಲನ್ನು ಮುಚ್ಚಲಾಗುತ್ತೆ. ಗ್ರಹಣ ಮೋಕ್ಷದ ನಂತರ 6:30 ಸುಮಾರಿಗೆ ದೇವಾಲಯ ಶುದ್ಧಿ ಕಾರ್ಯ ಮಾಡಿ ಅಮ್ಮನವರಿಗೆ ಪೂಜೆ ಸಲ್ಲಿಸಲಾಗುತ್ತೆ ಅಂತ ಅಣ್ಣಮ್ಮದೇವಿ ಸೇವಕ ರಮೇಶ್ ಮಾಹಿತಿ ಕೊಟ್ಟಿದ್ದಾರೆ. ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮನೆ ಒಡೆತಿ ಸಾವನ್ನಪ್ಪಿರೋ ಘಟನೆ ಬೆಂಗಳೂರಿನ ಸುಬ್ರಹ್ಮಣ್ಯ ನಗರ ಠಾಣಾ ವ್ಯಾಪ್ತಿಯ ಗಾಯತ್ರಿ ನಗರದಲ್ಲಿ ನಡೆದಿದೆ. 3 ಅಂತಸ್ತಿನ ಕಟ್ಟಡದ ಕೊನೆ ಫ್ಲೋರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಎಸಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಮಾಲಕಿ ಸಾವಿತಾ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿದ್ದ ಇನ್ನಿಬ್ಬರು ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಸ್ಥಳಕ್ಕೆ ಸುಬ್ರಹ್ಮಣ್ಯ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ದಂಪತಿ ಮೇಲೆ ಅಪರಿಚಿತನೋರ್ವ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರೋ ಘಟನೆ ಶಿವಮೊಗ್ಗ ಜಿಲ್ಲೆ ಗಾಡಿಕೊಪ್ಪ ಬಳಿಯ ಸಾಗರ ರಸ್ತೆಯಲ್ಲಿ ನಡೆದಿದೆ. ಅಂಬೇಡ್ಕರ್ ನಗರದ ನಿವಾಸಿ ರಾಜು ಹಾಗೂ ಚುಮ್ಮ ಎಂಬ ಮಹಿಳೆ ಮೇಲೆ ಅಪರಿಚಿತರು ಹಲ್ಲೆ ಮಾಡಿದ್ದಾರೆ. ಘಟನೆಯಲ್ಲಿ ದಂಪತಿ ಗಾಯಗೊಂಡಿದ್ದು ಶಿವಮೊಗ್ಗದ ಮೆಗಾನ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ದಾಳಿ ಮಾಡಿ ಓಡಿ ಹೋದ ಅಪರಿಚಿತ ಯುವಕನ ವಿರುದ್ಧ ತುಂಗಾನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮನೆಯ ಶೌಚಾಲಯದಲ್ಲಿ ನವಜಾತ ಶಿಶು ಪತ್ತೆಯಾಗಿರೋ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ತಪ್ಪಯತ್ತೇಶ್ವರ ಕಾಲೋನಿಯಲ್ಲಿ ನಡೆದಿದೆ. ಮನೆಯ ಶೌಚಾಲಯವೊಂದರಲ್ಲಿ ನವಜಾತ ಶಿಶುವನ್ನ ಬಿಸಾಡಿರೋ ಶಂಕೆ ವ್ಯಕ್ತವಾಗಿದ್ದು ಮನೆ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದ ಪೊಲೀಸರು ಬೆರಳಚ್ಚು ತಜ್ಞರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಹಾಸನದ ಹೊಳೆನರಸೀಪುರ ಜಾತ್ರೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಜಟಾಪಟಿ ನಡೆದಿದೆ. ರಥದ ಅಲಂಕಾರಕ್ಕೆ ಹೊಸ ಬಟ್ಟೆ ಹೊಲಿಸುವ ವಿಚಾರಕ್ಕೆ ಶಾಸಕ ಎಚ್.ಡಿ. ರೇವಣ್ಣ ಮತ್ತು ಸಂಸದ ಶ್ರೇಯಸ್ ಬಣದ ನಡುವೆ ವಾಗ್ವಾದ ನಡೆದಿದೆ. ಸಂಸದ ಶ್ರೇಯಸ್ ಹರಕೆ ಇದೆ ಅಂತ ರಥಕ್ಕೆ ಹೊಸ ವಸ್ತ್ರ ಕೊಟ್ಟಿದ್ರು. ಆದರೆ ಹಳೆ ವಸ್ತ್ರವೇ ಇರಬೇಕಂತ ಎಚ್.ಡಿ. ರೇವಣ್ಣ ಮತ್ತು ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಬಳಿಕ ಜಿಲ್ಲಾಡಳಿತ ಶಾಸಕ ರೇವಣ್ಣರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ. ಜಿಲ್ಲಾಧಿಕಾರಿ ಲತಾ ಕುಮಾರಿಗೆ ದೂರವಾಣಿ ಮೂಲಕ ರೇವಣ್ಣರ ಮನವೊಲಿಸಿದ್ರು. ಈ ವೇಳೆ ಮಾತನಾಡಿದ ಎಚ್.ಡಿ. ರೇವಣ್ಣ ನಾನು 30 ವರ್ಷದಿಂದ ಶಾಸಕನಾಗಿದ್ದೀನಿ. ಈ ರೀತಿ ಅವಮಾನ ಯಾವತ್ತೂ ಆಗಿಲ್ಲ. ನಾವು ದೇವರನ್ನ ನಂಬಿ ಕೆಲಸ ಮಾಡಿರೋದು. ನೀವು ನಿಮ್ಮ ಅಧಿಕಾರಿಗಳು ಏನಾದ್ರು ಮಾಡ್ಕೊಳ್ಳಿ ಅಂತ ಹೊರಟು ಹೋಗಿದ್ದಾರೆ. ಧಾರವಾಡ ಕೆಐಎಡಿಬಿ ಕಚೇರಿ ಎದುರು ಕಳೆದ 3 ದಿನಗಳಿಂದ ಕಚೇರಿ ಸ್ಥಳಾಂತರ ವಿರೋಧಿಸಿ ರೈತರು ನಡೆಸ್ತಾ ಇದ್ದ ಪ್ರತಿಭಟನೆಗೆ ಜಯ ಸಿಕ್ಕಿದೆ. ಹೀಗಾಗಿ ಕೆಐಎಡಿಬಿ ಕಚೇರಿ ಸ್ಥಳಾಂತರ ಆದೇಶ ರದ್ದು ಮಾಡಿದ್ದಕ್ಕೆ ರೈತರು ಪರಸ್ಪರ ಸಿಹಿ ತಿನಿಸಿ ವಿಜಯೋತ್ಸವ ಆಚರಿಸಿದ್ದಾರೆ. ಇನ್ನು 7 ಜಿಲ್ಲೆಯ ವ್ಯಾಪ್ತಿ ಹೊಂದಿದ ಕೆಐಎಡಿಬಿ ಕಚೇರಿಯು ಬೆಳಗಾವಿಗೆ ಸ್ಥಳಾಂತರ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಈ ಆದೇಶವನ್ನು ಹಿಂಪಡೆಯುವಂತೆ ಬೀದಿಗಿಳಿದಿದ್ದ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಕಚೇರಿ ಯಥಾಸ್ಥಿತಿ ಕಾಯ್ದುಕೊಳ್ಳಲು ಆದೇಶ ಕೊಟ್ಟಿದೆ. ಹೀಗಾಗಿ ಸರ್ಕಾರಕ್ಕೆ ರೈತರು ಧನ್ಯವಾದ ತಿಳಿಸಿದ್ದಾರೆ. ಚಲಿಸ್ತಾ ಇದ್ದ ಒಮಿನಿ ಕಾರ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡ ಘಟನೆ ಬೆಳಗಾವಿಯ ನಿಪ್ಪಾಣಿ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಒಮಿನಿ ಹೊತ್ತಿ ಉರಿತಾ ಇದ್ದಂತೆ ಒಮಿನಿಯಲ್ಲಿದ್ದವರು ಕೆಳಗೆ ಇಳಿದಿದ್ದು ಸದ್ಯ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ರಾಯಚೂರಿನ ಲಿಂಗಸುಗೂರು ಭಾಗದಲ್ಲಿ ಉರಗ ತಜ್ಞ ಖಾಲಿದ್ ಹಲವು ವಿಶೇಷ ಹಾವುಗಳ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ನಾಗರ ಹಾವು, ಕೆರೆ ಹಾವು, ಕ್ಯಾಟ್ ಸ್ನೇಕ್, ಕೊಳಕು ಮಂಡಲ, ಹಸಿರು ಹಾವು, ಮಣ್ಮುಕ್ಕ ಹಾವು ಸೇರಿದಂತೆ ವಿವಿಧ ಜಾತಿಯ 20ಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಿಸಿದ್ದಾರೆ. ಲಿಂಗಸಗೂರು ವ್ಯಾಪ್ತಿಯ ಮನೆಗಳಲ್ಲಿ, ಶಾಲಾ ಕಾಲೇಜಿನಲ್ಲಿ, ಹಾಸ್ಟೆಲ್ಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲೇ ಹಾವು ಕಂಡ್ರೆ ಖಾಲಿದ್ ಅವರೇ ರಕ್ಷಿಸಿ ಕಾಡಿಗೆ ಬಿಡ್ತಾರೆ. ಹೀಗಾಗಿ ಉರಗ ಪ್ರೇಮಿ ಖಾಲಿದ್ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.
ಏಪ್ರಿಲ್ 9ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ ಪುತ್ತೂರಿನ ಹನುಮಗಿರಿಯ ಕೋದಂಡರಾಮ ಪಂಚಮುಖಿ ಆಂಜನೇಯ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ. ಇದಕ್ಕೂ ಮುನ್ನ ನಡೆಯುವಂತಹ ಕೋಟಿ ಶ್ರೀರಾಮ ತಾರಕ ಮಹಾಯಜ್ಞದ ಜಪ ದೀಕ್ಷಾ ಕಾರ್ಯಕ್ರಮ ಹನುಮಗಿರಿಯಲ್ಲಿ ನೆರವೇರಿದೆ. ಸುಳ್ಯ, ಪುತ್ತೂರು ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಗ್ರಾಮ ಸಮಿತಿಗಳನ್ನು ಮಾಡಿ ಮನೆ ಮನೆಯಲ್ಲಿ ರಾಮತಾರಕ ಮಂತ್ರ ಹೇಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದು, ಮುಂದಿನ 1 ತಿಂಗಳ ಕಾಲ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ.